ಈಗ ನಾವು ಚಿನ್ನದ ಗವಿಯ ಒಳಗಡೆ ಹೋಗ್ತಾ ಇದ್ದೇವೆ ನೋಡ್ರಿ. ಇದು ಬ್ರಿಟಿಷರು ಮಾಡಿದಂಥ ಒಂದು ಚಿನ್ನದ ಗವಿ. ಇದು ತುಂಬ ಉದ್ದ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೂರ ಇದೆ? ಬಹಳ ದೂರ ಇದೆ, ಅಳತಿ ಇಲ್ಲ ಇದಕ್ಕೆ. ಯಾಕಂದರೆ ಚಿನ್ನ ಸಾಮಾನ್ಯವಾಗಿ ಆಳದಲ್ಲಿರ್ತದೆ. ಸೊ ಹಾಗಾಗಿ ಚಿನ್ನ ಎಲ್ಲಿ ಸಿಗ್ತದೆ ನೋಡ್ರಿ, ಅಲ್ಲಿವರೆಗೂ ಕೊರಿತಾನೆ ಹೋಗ್ತಾ ಇದ್ರು. ಕೊನೆಯಲ್ಲಿ ಒಂದು ಹಂತಕ್ಕೆ ಬಂದಾಗ ಅವರು ಅದನ್ನು ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಚಿನ್ನದ ಕಲ್ಲು ಇದು, ಚಿನ್ನ ಹೊಳಿತಾ ಇದೆ ನೋಡ್ರಿ. ಇಲ್ಲಿ ನೋಡ್ರಿ ಇಷ್ಟು ದೊಡ್ಡದಿದೆ. ಇಲ್ಲಿ ಚಿನ್ನದ ಎಳೆ ಅದು ಅಷ್ಟೇ, ಸ್ವಲ್ಪ ಎಳೆ ಅದು 1 ಗ್ರಾಮ್ 2 ಗ್ರಾಮ್ ಅಲ್ಲ ಅದು. ಹಾಗೆ ಇಲ್ಲೊಂದಿದೆ ನೋಡ್ರಿ, ಈ ರೀತಿ ನೋಡಿ ಏಕ ಇದಾವೆ ಇಲ್ಲಿ ನೋಡ್ರಿ. ದೂರದಲ್ಲಿ ಹೋಗಬೇಕು, ಸುಮಾರು ಮತ್ತೊಂದು ಕಿಲೋಮೀಟರ್ ಹೋಗಬೇಕು, ಅಷ್ಟು ಆಳ ಇದೆ. ಮತ್ತು ಕೆಳಗಡೆ ಹೋಗೋದಾದ್ರೆ ಅಷ್ಟು ಆಳದಲ್ಲಿ ಹೋಗಿ ಅದನ್ನು ಕಲ್ಲನ್ನು ಚಿನ್ನ ಇರುವ ಕಲ್ಲನ್ನು ಕಡ್ದು ಅದನ್ನು ತೊಗೊಂಡು ಬರಬೇಕಾಗ್ತದೆ. ಅದು ಚೀಲದಲ್ಲಿ ಹೊತ್ಕೊಂಡು ಹೋಗಬೇಕಾಗ್ತದೆ. ಒಳಗಡೆ ಚಿನ್ನವನ್ನು ತೆಗಿಲಿಕ್ಕೆ ಈ ರೀತಿ ಹೋಗಬೇಕು. ಅಷ್ಟು ಸುಲಭ ಅಲ್ಲ ಇಲ್ಲಿ ಹೋಗುವಂಥ. ಕಲ್ಲಲ್ಲಿ ಚಿನ್ನ ಇದೆ, ಆದರೆ ಅಷ್ಟು ಸುಲಭವಾಗಿ ಅದನ್ನು ದಕ್ಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನೋಡ್ರಿ, ಅದು ಚಿನ್ನದ ಕಣಗಳಿದಾವಲ್ಲಿ. ಇದೆ ಇದು ಚಿನ್ನದ ಒಂದು ಗವಿ, ಚಿನ್ನದ ಗುಹೆ ಇದು. ಇದರಿಂದ ಒಳಗಡೆ ಹೋಗಿ ಚಿನ್ನವನ್ನ ತೆಗೆದುಕೊಂಡು ಬರ್ತಾರೆ, ಕಲ್ಲ ತೆಗೆದುಕೊಂಡು ಹೋಗಾಕು ಬರ್ತಾರೆ. ಇಲ್ಲಿ ಹೋಗಾಕ ಜನ ಭಯ ಬೀಳ್ತಾವ್ರೆ, ಹುಲಿಯೋ ಕರಡಿಯೋ ಏನಾದ್ರೂ ಬರ್ತಾವ. ಕತ್ಲು ಬ್ಯಾಟ್ರಿ ಸಹಿತ ನಡೆಯಲ್ಲ ಅಲ್ಲಿ. ಮತ್ತು ನೀರಿದೆ, ಮುಂದೆ ಹೋದ್ರೆ ನೀರಿದೆ. ಓಕೆ, ಬರೀ ಹೋಗೋಣ. ಸೊ ಇದು ನೋಡಿ, ಇದೇ ನೋಡಿ ಬ್ರಿಟಿಷ್ ಕಾಲದ ಒಂದು ಚಿನ್ನದ ಗವಿ. ಸೊ ಇಲ್ಲಿ ಒಳಗಡೆ ಹೋಗೋಣ ನಾವೀಗ. ನೋಡಿ ಇಲ್ಲಿ ಕಾಣ್ತಾ ಇದ್ರಲ್ಲ. ಸೊ ಹೇಗಿದೆ ನೋಡ್ರಿ, ಪೂರ್ತಿಯಾಗಿ ಕಲ್ಲನ್ನು ಕೊರೆದಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕತ್ಲಾಗ್ತಾ ಹೋಗ್ತದೆ. ಸೊ ತುಂಬ ತಂಪಿದೆ ಅಲ್ರಿ ಇಲ್ಲಿ, ತಂಪು ತುಂಬ ತಂಪಿದೆ. ಬ್ಯಾಟ್ರಿ ನಾವು ದೂರ ಬರಲ್ಲ ಸ್ವಾಮಿ, ಹಾರ್ಟ್ ಅಟ್ಯಾಕ್. ನೀವು ಮಾತಾಡ್ಬೇಕಲ್ಲ ಒಂದು. ಈಗ ನಾವು ಚಿನ್ನದ ಗವಿಯ ಒಳಗಡೆ ಹೋಗ್ತಾ ಇದ್ದೇವೆ ನೋಡ್ರಿ. ಇದು ಬ್ರಿಟಿಷರು ಮಾಡಿದಂಥ ಒಂದು ಚಿನ್ನದ ಗವಿ. ಇದು ತುಂಬ ಉದ್ದ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಉದ್ದ ಇದೆ ರೀ? ಎಷ್ಟು ದೂರ ಇದೆ? ಇದು ಬಹಳ ದೂರ ಇದೆ, ಅಳತಿ ಇಲ್ಲ ಇದಕ್ಕೆ. ಅಳತಿ ಸಿಗುದೇ ಕಷ್ಟ, ಯಾಕೆ ಅಷ್ಟು ದೂರ ಹೋಗೋದು ಆಗಲ್ಲ. ನಮ್ಗೆ ಹೋದವ್ರು ಇದ್ದಾರೆ, ಯಾರು ಇಲ್ಲ ಬಿಡ್ರಿ, ಇಲ್ಲಿ ಯಾರು ಹೋಗೋದು ಬಲು ಕಷ್ಟ. ಸೊ ನೋಡಿ, ತುಂಬ ದೂರ ಇದೆ. ಸೊ ಹೋಗ್ತಾ ಹೋಗ್ತಾ ಕತ್ಲಾಗ್ತಾ ಹೋಗ್ತದೆ. ಮತ್ತು ತುಂಬ ತಂಪಿದೆ ನೋಡ್ರಿ. ಇಲ್ಲಿ ಮುಂದೆ ನೀರಿದೆ. ಮುಂದೆ ನೀರಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟು ದೂರ ಹೋಗ್ಲಿಕ್ಕೆ ಆಗ್ತದೆ, ಅಷ್ಟು ದೂರ ಹೋಗೋಣ. ಸೊ ಇಲ್ಲೆಲ್ಲ ಕಲ್ಲನ್ನು ಇದು ಮಾಡಿದ್ದಾರೆ ನೋಡ್ರಿ. ಇಲ್ಲಿ ಬಿಳಿ ಕಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇದು ಮಾಡಿರಿ. ಇಲ್ಲಿ ಬಿಳಿ ಕಲ್ಲು ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲೊಂದು ಪದರಿದೆ, ಕಲ್ಲಿನ ಪದರುಗಳಿದ್ದಾವೆ. ಈ ಕಲ್ಲಿನ ಒಂದು ಪದರ ಎಲ್ಲಿದೆಯಲ್ಲ, ಅಂದರೆ 2 ಕಲ್ಲುಗಳು, ಬೇರೆ ಬೇರೆ ಕಲ್ಲುಗಳು, ಬೆಣಚು ಕಲ್ಲು ಜಾಯಿಂಟ್ ಆಗಿದೆಯಲ್ಲ, ಆ ಭಾಗದಲ್ಲಿ ಇಲ್ಲೆಲ್ಲ ಹೊಳಿತಾ ಇದೆ ನೋಡಿ, ಕಾಣ್ತಾ ಇದೆ. ಸೊ ಆ ಭಾಗದಲ್ಲೇ ಚಿನ್ನ ಇರ್ತದಂತ ಇವ್ರು ಹೇಳ್ತಾರೆ. ಸೊ ಇಲ್ಲಿ ಹೊಳಿತಾ ಇರೋದನ್ನು ನೀವು ಕಾಣ್ಬೋದು. ಇಂಥ ಕಲ್ಲುಗಳನ್ನೇ ತೆಗೆದುಕೊಂಡು ಹೋಗಿ ಪುಡಿ ಮಾಡಿ, ತದನಂತರ ಅಂದರೆ ಪುಡಿ ಮಾಡಿದ ನಂತರ ಅದನ್ನು ಸಂಸ್ಕರಿಸಬೇಕಾಗ್ತದೆ. ಪಾದರಸೆಲ್ಲ ಹಾಕ್ಕೊಂಡು ಸಂಸ್ಕರಿಸಬೇಕಾಗ್ತದೆ. ಸೊ ಅದನ್ನೆಲ್ಲ ಮಾಡಿ ಇವರು ಇಲ್ಲಿಂದ ಚಿನ್ನವನ್ನು ತೆಗಿತಾರೆ. ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡ್ರಿ. ಭೂಕಂಪ ಆದರೂ ಇದು ಬೀಳಂಗಿಲ್ಲ, ಅಷ್ಟು ಗಟ್ಟುಮುಟ್ಟಾಗಿದೆ. ಈಗ ನಾವೀಗ ಸುಮಾರು ಒಂದು 50 ಮೀಟರ್ ದೂರದಲ್ಲಿ ಬಂದಿದ್ದೇವೆ ಗವಿಯ ಒಳಗಡೆ. ಸೊ ಹಾಗೆಯೇ ನಮಗೆ ಇಲ್ಲಿ ಈ ಊರಿನವರೆಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ನೋಡಿ, ಈಗ ಮುಂದ್ಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲೇನೋ ಇದೆ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಈ ಕಡೆ ಕೊರಿಲಿಕ್ಕೆ ಮಾಡಿರ್ಬೇಕು ಅವ್ರು ಹೆಚ್ಚಾಗಿ. ಇಲ್ಲೇನು ಸಿಗಲಿಲ್ಲ ಅವರಿಗೆ. ನೋಡಿ, ಇಲ್ಲಿ ಬಿಳಿ ಬಿಳಿ ಪದರುಗಳು ಕಾಣ್ತಾ ಇದ್ದಾವೆ ನೋಡ್ರಿ. ಇಲ್ಲಿ ಬಿಳಿಯ ಪದರುಗಳು ಕಾಣ್ತಾ ಇದ್ದಾವೆ. ಇಲ್ಲಿ ನೋಡ್ರಿ, ಪೌಡ್ರ್ ರೀತಿ ಕಾಣ್ತಾ ಇದೆ. ಸೊ ಇಲ್ಲಿ ನೋಡಿ, ಈ ಗವಿ ಎಷ್ಟು ಉದ್ದ ಇದೆ ಅಂದ್ಕೊಂಡು ಸ್ಥಳೀಯರಿಗೂ ಸಾಮಾನ್ಯವಾಗಿ ಲೆಕ್ಕಕ್ಕೆ ನಿಲುಕ್ತಾ ಇಲ್ಲ, ಅಷ್ಟು ಉದ್ದ ಇದೆ. ಯಾಕಂದರೆ ಚಿನ್ನ ಸಾಮಾನ್ಯವಾಗಿ ಆಳದಲ್ಲಿರ್ತದೆ. ಸೊ ಹಾಗಾಗಿ ಚಿನ್ನ ಎಲ್ಲಿ ಸಿಗ್ತದೆ ನೋಡ್ರಿ, ಅಲ್ಲಿವರೆಗೂ ಕೊರಿತಾನೆ ಹೋಗ್ತಾ ಇದ್ದರು. ಕೊನೆಯಲ್ಲಿ ಒಂದು ಹಂತಕ್ಕೆ ಬಂದಾಗ ಅವರು ಅದನ್ನು ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಚಿನ್ನ ತೆಗೆಯುವ ಖರ್ಚು ಏನಾಯಿತು ಅಂದರೆ ಚಿನ್ನಕ್ಕಿಂತ ಹೆಚ್ಚಾಯಿತು. ಹಾಗಾಗಿ ಈ ಗವಿಯನ್ನು ಬಂದ್ ಮಾಡಿದ್ರು, ಅಥವಾ ಇಲ್ಲಿ ಕಪ್ಪತ್ತಗುಡ್ಡದಲ್ಲಿ ಚಿನ್ನವನ್ನು ತೆಗೆಯೋದನ್ನು ಬಂದ್ ಮಾಡಿದ್ರು ಅಂದ್ಕೊಂಡು ಸ್ಥಳೀಯರು ಹೇಳ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಹೊಡಿತಾ ಇದೆ ಚಿನ್ನ ನೋಡ್ರಿ. ಇದು ಇಲ್ಲಿ ನೋಡಿ ಚಿನ್ನದ ಒಂದು ಇದು ಕಾಣ್ತಾ ಇದೆಯಲ್ಲ ನೋಡ್ರಿ. ಇಲ್ಲಿ ಚಿನ್ನದ ಕಲ್ಲು ಇದು, ಚಿನ್ನ ಹೊಡಿತಾ ಇದೆ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನ ನೋಡಿ, ಇಷ್ಟು ದೊಡ್ಡದಿದೆ. ಇಲ್ಲಿ ಚಿನ್ನದ ಎಳೆ ಅದು ಅಷ್ಟೇ, ಸ್ವಲ್ಪ ಎಳೆ ಅದು 1 ಗ್ರಾಮ್ 2 ಗ್ರಾಮ್ ಅಲ್ಲ, ಅದು ತುಂಬ ಚಿಕ್ಕದದು. ನೋಡಿ, ನಿಮಗೆ ಅದನ್ನು ತೆಗೆಯೋದು ತುಂಬ ಕಷ್ಟ. ಇಲ್ಲೊಂದಿದೆ ನೋಡ್ರಿ, ಹಾಗೆ ಇಲ್ಲೊಂದಿದೆ ನೋಡ್ರಿ. ಈ ರೀತಿ ನೋಡಿ ಏಕ ಇದಾವೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕಾಣ್ತಾ ಇದ್ದೀರಿ ನೀವು. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾವೆ. ಇಲ್ಲೇ ಸಾಕಷ್ಟು ಹುಡುಗರು ಬಂದಿದ್ದಾರೆ. ಇವತ್ತು ಸಂಡೇ ಆದ್ದರಿಂದ ಹುಡುಗರು ಇಲ್ಲಿ ಒಂದು ಕುತೂಹಲ,
ಟಿ ವಿಲೆಲ್ಲ ಬರ್ತಾ ಇದೆಯಲ್ಲ ಮಾಧ್ಯಮದಲ್ಲೆಲ್ಲ, ಹಾಗಾಗಿ ಬರ್ತಾ ಇದ್ದಾರೆ. ಬರಿ ಬರಿ, ಇಲ್ಲೆಲ್ಲ ಬಾವಲಿಗಳು ವಾಸಿಸ್ತಾ ಇದ್ದಾವೆ ನೋಡ್ರಿ, ಬಾವಲಿಗಳು ಹಾರಾಡ್ತಾ ಇದ್ದಾವೆ. ಬಾವಿ ಇದೆಯಲ್ಲ, ಹಾಂ ಬರ್ರಿ ಬರ್ರಿ ಹೋಗ್ರಿ. ಹೌದಾ, ಚಿನ್ನ ತಗೊಂಬಂದ್ರ? ಓಕೆ ಬರ್ರಿ. ಭಾಳ ದೂರ ಇಲ್ಲ, ಈಗ ಸ್ವಲ್ಪನೇ ದೂರ ಇದೆ. ಸೊ ತುಂಬಾ ಕತ್ಲಿದೆ ಇಲ್ಲಿ. ನೀಲ್ ಮೈಂಡ್ ಅಂತ. ಹಾ, ಇಲ್ಲಿ ನೋಡ್ರಿ, ಇಲ್ಲಿ ಹೋಗೋದೇ ತುಂಬ ಕಷ್ಟ, ಇಲ್ಲಿ ಹೋಗೋದು ತುಂಬ ಕಷ್ಟ. ಇಲ್ಲೇನೋ ಇದೆ. ಸೊ ಇಲ್ಲಿ ನೋಡಿ, ಈಗ ನಾವು ಇಷ್ಟು ನಡ್ಕೊಂಡು ಬಂದ್ರಲ್ಲ ಆರಾಮಾಗಿ, ಇಲ್ಲಿ ತುಂಬ ಕಿರಿದಾದ ದಾರಿ ಇದೆ, ಇಲ್ಲಿಂದ ಒಳಗಡೆ ಹೋಗ್ಬೇಕಾಗ್ತದೆ. ಹೋದವರು ವಾಪಸ್ ಬರ್ತಾರಂಬೋದು ಗ್ಯಾರಂಟಿ ಇಲ್ಲ. ಹಾಗಾಗಿ ಇಲ್ಲಿ ಹೋಗುವವರ ಸಂಖ್ಯೆ, ಚಿನ್ನವನ್ನು ತೆಗಿಲಿಕ್ಕೆ ಹೋಗುವವರ ಸಂಖ್ಯೆ ತುಂಬ ಕಡಿಮೆ. ಅಲ್ಲಿ ನೀರು ಸಹ ಕಾಣ್ತಾ ಇದೆ ನೋಡ್ರಿ, ಇಲ್ಲೊಂದಿದೆ, ಆ ಕಡೆ ಒಂದಿದೆ ನೋಡ್ರಿ, ಈ ಕಡೆ ಸ್ವಲ್ಪ ತಿರ್ಸಿ, ಈ ಕಡೆ ಒಂದು ಕಾಣ್ತಾ ಇದೆ ನೋಡ್ರಿ. ಇಲ್ಲಿ ನಾವು ಇಲ್ಲಿವರೆಗೂ ಸರಾಗವಾಗಿ ನಡ್ಕೊಂಡು ಬಂದ್ವು, ಆದರೆ ಚಿನ್ನ ಸಿಗುವಂಥ ಜಾಗ ಮತ್ತು ಒಳಗಡೆ ಇದೆ, ಇದಕ್ಕಿಂತ ಒಳಗಡೆ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಅಲ್ಲಿ ನೋಡ್ರಿ ನೀರು ಕಾಣ್ತಾ ಇದೆ, ಅಲ್ಲಿ ನೋಡ್ರಿ ನೀರಿದೆ, ಅಲ್ಲಿ ನೋಡ್ರಿ ನೀರು ಕಾಣ್ತಾ ಇದೆ, ಅಲ್ಲಿ ಬಾವಲಿಗಳಿದ್ದಾವೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡ್ರಿ, ಸುಮಾರು 4 ರಿಂದ 5 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ, 4 ರಿಂದ 5 ವರ್ಷಗಳ ಹಿಂದೆ ಬಂದಿದ್ದೆ. ಅಲ್ಲಿ ನೋಡಿ ನೀರಿದೆ, ಇದ್ರ ಒಳಗಡೆಯಿಂದ ಅವಾಗ ಜನ ಹೋಗ್ತಾ ಇದ್ರು. ಸೊ ಇದರ ಒಳಗಡೆಯಿಂದ ನೋಡಿ ದಾಟ್ಕೊಂಡು ಹೋಗ್ತಾ ಇದ್ರು, ಹೀಗೆ ನೋಡಿ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಹೀಗಿದೆ, ಅಲ್ಲಿ ನೀರಿದೆ. ಸೊ ಇದ್ರ ಒಳಗಡೆಯಿಂದ ಹೋಗಿ ಆಳಕ್ಕೆ ಹೋಗಿ ಮತ್ತು ದೂರಕ್ಕೆ ಹೋಗಿ ಚಿನ್ನವನ್ನು ತೊಗೊಂಡು ಬರ್ತಾಯಿದ್ರು. ಸೊ ಚಿನ್ನವನ್ನು ತರೋದು ಎಷ್ಟು ಕಷ್ಟ ನೋಡ್ರಿ. ಇಲ್ಲಿ ಭಾಳಷ್ಟು ಜನ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಚಿನ್ನ ಸಿಗ್ತದೆ, ಇಲ್ಲೆಲ್ಲ ಊರಿನವರು ಶ್ರೀಮಂತರಾಗಬಹುದು ಆ ರೀತಿ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ಆಳಕ್ಕೆ ಹೋಗಿ ಜೀವವನ್ನು ಪಣಕ್ಕೆ ಇಟ್ಕೊಂಡು ಮತ್ತು ದೂರದಲ್ಲಿ ಹೋಗಬೇಕು, ಸುಮಾರು ಮತ್ತೊಂದು ಕಿಲೋಮೀಟ್ರ್ ಹೋಗಬೇಕು, ಅಷ್ಟು ಆಳ ಇದೆ. ಮತ್ತು ಕೆಳಗಡೆ ಹೋಗೋದಾದರೆ ಅಷ್ಟು ಆಳದಲ್ಲಿ ಹೋಗಿ ಅದನ್ನು ಕಡಿದು, ಕಲ್ಲನ್ನು ಕಡಿದು, ಚಿನ್ನ ಇರುವ ಕಲ್ಲನ್ನು ಕಡಿದು ಅದನ್ನು ತೊಗೊಂಡು ಬರಬೇಕಾಗ್ತದೆ. ಅದು ಚೀಲದಲ್ಲಿ ಹೊತ್ಕೊಂಡು ತೊಗೊಂಡು ಬರ್ತಾರೆ. ಅದನ್ನು ಚೀಲದಲ್ಲಿ ಹೊತ್ಕೊಂಡು ತೊಗೊಂಡು ಬರಬೇಕಾದ್ರೆ ಇದೇ ದಾರಿಯಲ್ಲಿ ಬರಬೇಕಾಗ್ತದೆ. ಅವರು ನಡ್ಕೊಂಡು ಬರೋದಲ್ಲ, ಮನಿಕೊಂಡು ಬರಬೇಕಾಗ್ತದೆ, ತೆವಳ್ತಾ ಬರಬೇಕಾಗ್ತದೆ. ಮಿಲಿಟ್ರಿ ಅವ್ರು ಹೋಗಿರ್ತಾರಲ್ಲ, ಹಾಗೆ ಬರಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಚಿನ್ನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ದಾರಿ, ಚಿನ್ನವನ್ನು ತೆಗಿಲಿಕ್ಕೆ ಹೋಗುವಂಥ ದಾರಿ. ಅಲ್ಲಿ ನೋಡಿ ಎಲ್ಲ ನೀರು ತುಂಬಿದೆ, ಆ ನೀರಿನೊಳಗಡೆ ಹೋಗ್ಬೇಕಾಗ್ತದೆ. ಅವರು ಎಲ್ಲ ಕೆಲವೊಂದು ಇವರು ತೋರಿಸ್ತಾ ಇದ್ದಾರೆ. ಆ ರೀತಿ ಸುಲಭವಾಗಿ ಇಲ್ಲಿ ಚಿನ್ನ ಸಿಗೋದಿದ್ರೆ ಬ್ರಿಟಿಷರು ಬಿಟ್ಟೇ ಹೋಗೋದಿಲ್ಲ ಆಗಿದ್ರು ಇಲ್ಲಿಂದ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, KGF ಬಿಟ್ಕೊಂಡು ಇಲ್ಲಿಯೇ ಏನು ಮಾಡ್ತಾಯಿದ್ರು ಅಂದರೆ ಚಿನ್ನವನ್ನು ತೆಗಿತಾ ಇದ್ರು, ಇಲ್ಲೇ ಇನ್ನು ಠಿಕಾಣಿಯನ್ನು ಹೂಡ್ತಾ ಇದ್ರು. ಸೊ ಹಾಗಾಗಿ ಚಿನ್ನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇಲ್ಲೆಲ್ಲ ಕಲ್ಲು ಚಿನ್ನ ಇದೆ, ಈ ಕಲ್ಲಲ್ಲೆಲ್ಲ ಚಿನ್ನ ಇದೆ. ಆದರೆ ಕಲ್ಲನ್ನು ತೆಗೆದು ಕಡಿದು ಅದನ್ನು ಪುಡಿ ಮಾಡಿ ಸಂಸ್ಕರಿಸಿ ಅದಕ್ಕೆ ಪಾದರಸವನ್ನು ಹಾಕಿ ಮಾಡುವ ಖರ್ಚು ಚಿನ್ನಕ್ಕಿಂತ ಜಾಸ್ತಿ ಆಗಿರ್ತದೆ. ಹಾಗಾಗಿ ಇಲ್ಲಿ ಚಿನ್ನ ತೆಗೆಯುವ ಖರ್ಚು ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ಇದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಆದರೆ ಸ್ಥಳೀಯರು ಪಾಪ ಬರಗಾಲ ಬಂದಾಗ ಅಥವಾ ತೊಂದರೆ ಇದ್ದಾಗ ಇಲ್ಲಿ ಬಂದ್ಕೊಂಡು ಕೆಲವೊಂದು ಚಿನ್ನವನ್ನು ತೆಕ್ಕೊಂಡು ಹೋಗ್ತಾ ಇರ್ತಾರಂತ ಹೇಳ್ತಾ ಇದ್ದಾರೆ ಊರವರು. ಅದು ಅನಿವಾರ್ಯತೆ ಕಾರಣಗಳಿಂದ ಆಗಿರ್ತದೆ. ನೋಡಿದ್ರಲ್ಲ ಈಗ. ಸೊ ಇಲ್ಲೆಲ್ಲ ಈ ಮಣ್ಣನ್ನು ಸೋಸಿದ್ರು ಸಹ ನಿಮಗೆ ಚಿನ್ನ ಸಿಗ್ತದೆ. ಆದರೆ ಸೋಸೋದು ಅಷ್ಟು ಸುಲಭ ಅಲ್ಲ. ಹೀಗೆ ಜಾಳ್ಗೆ ತಗೊಂಡು ಅಥವಾ ಪಾತ್ರೆ ತಗೊಂಡು ಹಿಂಗೆ ಸೋಸಿಬಿಟ್ರೆ ಚಿನ್ನ ಸಿಗೋದಿಲ್ಲ. ಹಾಗೆ ಚಿನ್ನ ತುಂಬ ಭಾರ ಇರ್ತದೆ. ಹಿಂಗೆ ಸೋಸಿದಾಗ ಕೆಳಗಡೆ ಅಡಿಯಲ್ಲಿ ಹೋಗಿ ಕೂತ್ಕೊಳ್ತದೆ. ಅದಂತರ ಅದಕ್ಕೆ ಪಾದರಸ ಹಾಕಬೇಕಾಗ್ತದೆ. ತುಂಬ ಪ್ರೊಸೆಸ್ ಇದೆ. ಅದು ಪಾದರಸ ತುಂಬ ಡೇಂಜರ್. ನಿಮ್ಮ ಪಾದರಸ ನಿಮ್ಮ ಬಾಯಿಗೆ ಹೋಯ್ತು ಅಂದರೆ ನೀವು ಸತ್ತೇ ಹೋಗ್ತೀರಿ, ಹಾಗಿರ್ತದೆ. ಸೊ ಇಲ್ಲೆಲ್ಲ ಮಣ್ಣಲ್ಲೂ ಸಹ ಚಿನ್ನ ಇದೆ, ನೆನ್ಪಿಟ್ಕೊಳ್ರಿ. ಆದರೆ ಚಿನ್ನ ಇರುವ ಚಿನ್ನದಕ್ಕಿಂತ ಆ ಚಿನ್ನವನ್ನು ಸಂಸ್ಕರಿಸುವ ಖರ್ಚು ಏನಾಗ್ತದೆ ಅಂದರೆ ತುಂಬ ಹೆಚ್ಚಿದೆ. ಅಲ್ಲಿ ಹೋಗ್ರಿ, ಸ್ವಲ್ಪ ಹಿಂದೋಗ್ರಿ, ನಾನು ಬರ್ತೇನೆ. ಅಲ್ಲಿ ಒಂದೇ ನಿಮಿಷ. ಹಾಂ, ಅಲ್ಲೇ ನಿಂತ್ಕೊಳ್ರಿ. ಓಕೆ, ಹಾಂ, ಈಗ ನಾನು ಬರ್ತಾ ಇದ್ದೇನೆ. ನೋಡಿದ್ರಲ್ಲ ಯಾವ ರೀತಿ ಗವಿ ಇದೆ ಅಂದ್ಕೊಂಡು. ಈಗ ನಾವು ಅಲ್ಲಿಂದ ಸರಾಗವಾಗಿ ಒಂದು 100 ಮೀಟ್ರ್ ಬಂದ್ವಿ. ಅದಾದ ನಂತರ ಯಾವ ರೀತಿ ಒಳಗಡೆ ಹೋಗಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗಿ ಚಿನ್ನವನ್ನು ತೆಗಿಬೇಕಾಗ್ತಂತ ತಿಳ್ಕೊಂಡ್ರಲ್ಲ, ಅದೇ ರೀತಿ ಇಲ್ಲೊಂದು ಗವಿ ಇದೆ ನೋಡಿರಿ. ಈಗ ನಾನು ಹೋಗ್ತಾ ಇದ್ದೇನೆ ಒಳಗಡೆ. ಇಲ್ಲಿ ನೋಡಿ, ಈ ರೀತಿ ಹೋಗಬೇಕಾಗ್ತದೆ ಒಳಗಡೆ. ಚಿನ್ನವನ್ನು ತೆಗಿಲಿಕ್ಕೆ ಈ ರೀತಿ ಹೋಗಬೇಕು.
ಅಷ್ಟು ಸುಲಭ ಅಲ್ಲ ಇಲ್ಲಿ ಹೋಗುವಂಥದ್ದು. ನೋಡಿ ಈ ರೀತಿ ಹೋಗಬೇಕಾಗ್ತದೆ. ಇಲ್ಲಿ ನೋಡಿ ಮೇಲ್ಗಡೆ ಕಲ್ಲಿದೆ, ಸ್ವಲ್ಪ ಭೂಮಿಯಲ್ಲಿ ಭೂಕಂಪ ಆದರೂ ಈ ಕಲ್ಲು ಕೆಳಗಡೆ ಬಿದ್ದರೆ ಒಳಗಡೆ ಹೋದವರು ಒಳಗಡೆನೇ ಇರ್ತಾರೆ, ಮುಚ್ಚೆ ಹೋಗ್ತಾರೆ ಅವರು ಪೂರ್ತಿಯಾಗಿ. ಸೊ ಹಾಗಾಗಿ ಇಲ್ಲಿ ಚಿನ್ನ ಸಿಗ್ತದೆ, ಆದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇಲ್ಲಿ ಕಲ್ಲಲ್ಲಿ ಚಿನ್ನ ಇದೆ, ಆದರೆ ಅಷ್ಟು ಸುಲಭವಾಗಿ ಅದನ್ನು ದಕ್ಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಪಡಿಬೇಕಾದ್ರೆ ಜೀವವನ್ನು ಪಡಕ್ಕಿಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನೋಡಿ ಇಲ್ಲೊಂದು ಗವಿ ಇದೆ, ಈ ಕಡೆ ಹೋದರೂ ಒಂದು ಗವಿಯನ್ನು ಕಾಣ್ತಾ ಇದ್ರಿ, ಈ ಕಡೆ ಬರ್ರಿ. ಸೊ ನೋಡಿದ್ರಲ್ಲ, ಇಲ್ಲೆಲ್ಲ ಕಲ್ಲಲ್ಲಿ ನೋಡಿ ಇಲ್ಲೊಂದು ಪದ್ರ ಕಾಣ್ತಾ ಇದೆ, ಬಿಳಿ ಪದ್ರ ಕಾಣ್ತಾ ಇದೆ, ಕಲ್ಲಿನ ಪದರು. ಈ ಪದರು ಮತ್ತು ಮೇಲಿನ ಪದರು ಎರಡೂ ಸೇರ್ತದಲ್ಲ, ಆ ಜಾಗದಲ್ಲಿ ಚಿನ್ನ ಇರ್ತದೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ, ಜಾಸ್ತಿ ಏನಿರೋದಿಲ್ಲ. ಸೊ ಬರೀ ಇಲ್ಲೂ ನಮ್ಮ ಜೊತೆ ಬಂದವರು ಇಲ್ಲಿದ್ದಾರೆ. ಸೊ ಇಲ್ಲಿ ನೋಡಿ ತುಂಬ ಕತ್ಲು, ಒಬ್ಬರೇ ಬಂದರೆ ವಾಪಸ್ ಹೋಗೋದು ತುಂಬ ಕಷ್ಟ. ಇಲ್ಲಿ ನೋಡಿ ಇವ್ರು ವಜ್ರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡ್ರಿ ಮೇಲಿದೆ, ಅಲ್ಲಿ ನೋಡಿ ಮಿಂಚ್ತಾ ಇದೆ ಪೂರ್ತಿಯಾಗಿ, ನೋಡಿ ಮಿಂಚ್ತಾ ಇದೆ ಅಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ ಒಳಗಡೆ ಮಿಂಚ್ತಾ ಇದೆ, ಇಷ್ಟು ಚೆಂದಾಗಿ ಮಿಂಚ್ತಾ ಇದೆ ನೋಡ್ರಿ. ಅದು ಚಿನ್ನದ ಕಣಗಳಿದಾವೆ ಅಲ್ಲಿ, ವಜ್ರದ ಕಣಗಳು ಅಂತಲೂ ಹೇಳ್ತಾ ಇದ್ದಾರೆ ಅವರು. ಈ ರೀತಿ ಇಲ್ಲಿ ತುಂಬ ಚಿನ್ನ ಇದೆ, ಅದೇ ರೀತಿ ಅಮೂಲ್ಯವಾದ ಖನಿಜಗಳಿದ್ದಾವೆ. ನೀವು ನೋಡ್ಬೋದು ಅಲ್ಲಿ ಮಿಂಚ್ತಾ ಇದೆ ನೋಡ್ರಿ. ಇಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು ದೂರ ಬಂದ್ವಿ ಈಗ? 300 ಮೀಟ್ರ್ ಬಂದ್ವಿ ನೋಡ್ರಿ. ಇಲ್ಲ ಒಂದು 300-400 ಮೀಟ್ರ್ ಒಳಗಡೆ ಬಂದಿದ್ದೇವೆ ನಾವು ನೋಡ್ರಿ. ಸೊ ಇಷ್ಟು ಆಳದಲ್ಲೂ ಸಹ ಮತ್ತೆ ಒಂದು ಆಳ ಇದೆ. ಇಲ್ಲಿ ನೋಡಿ ಇಲ್ಲೊಂದಿದೆ ಗವಿ ಇದೆ, ಇದು ನೀರಿದೆ. ಇಲ್ಲಿಂದ ಒಳಗಡೆ ಹೋಗ್ಬೇಕಾಗ್ತದೆ, ಅಷ್ಟು ಸುಲಭ ಅಲ್ಲ ಚಿನ್ನ ಸಿಗೋದು. ಸೊ ಇಲ್ಲಿಂದ ಹೋಗ್ತಿದ್ದು ನೋಡ್ರಿ, ಅಲ್ಲೆಲ್ಲ ನೀರು ತುಂಬಿದೆ, ಅಂತರ್ಜಲ ತುಂಬಿದೆ. ಇಲ್ಲಿ ನೋಡ್ರಿ ಗವಿ ಯಾವ ರೀತಿ ಇದೆ, ಬಾವಲಿಗಳೆಲ್ಲ ಹಾರಾಡ್ತಾ ಇದ್ದಾವೆ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಚಿನ್ನದ ನಿಕ್ಷೇಪ ಇರುವಂಥ ಜಾಗ ಇದು ನೋಡ್ರಿ. ಇಲ್ಲೊಂದು ಗುಂಡಿ ಇದೆ. ಇಲ್ಲಿ ನೋಡ್ರಿ ನನ್ನ ಜೊತೆ ಸುಮಾರು ಪಾಪ ಸ್ಥಳೀಯರು ಊರಿನವರು ಬಂದ್ಕೊಂಡು ನನಗೆ ಸಹಕಾರವನ್ನು ನೀಡಿದ್ದಾರೆ, ಕಲ್ಲುಗಳನ್ನು ಸಿಸ್ಟಮೆಟಿಕ್ ಹಾಕಿದ್ದಾರೆ. ಚಿನ್ನದ ಗವಿ ನೋಡ್ರಿ. ನಾವು ಕೋಲಾರದಲ್ಲಿ ನೋಡಿರ್ತೇವೆ, ಕೋಲಾರದಲ್ಲಿ ಭೂಮಿಯನ್ನು ಅಗೆದು ಚಿನ್ನವನ್ನು ತೆಗೆದುಕೊಳ್ತಾ ಇದ್ದರೆ, ಇಲ್ಲಿ ಗವಿಯನ್ನು ಗುಡ್ಡವನ್ನು ಕೊರೆದು ಸುರಂಗವನ್ನು ಮಾಡಿ ಚಿನ್ನವನ್ನು ತೆಗಿತಾ ಇದ್ದಾರೆ. ಸ್ವಲ್ಪ ಹೊಡೆದಿವ್ರಿ. ಇಲ್ಲಿ ನೋಡಿ ಕಾಣ್ತಾ ಇದೆ ಬಂಗಾರ. ಇವೆಲ್ಲ ಹುಡುಗರು ಹೊಡೆದಾರ ಅಂತ ಹೇಳ್ರಿ. ಒಂದು ನೂಲ ಸಿಕ್ಕೈತ್ರಿ, ಇಲ್ಲೈತ್ ನೋಡ್ರಿ. ಅಲ್ಲಿ ಕಾಣತ್ ನೋಡ್ರಿ.